ಮಾಜಿ ಸಚಿವ ಸಾರಾ ಮಹೇಶ್ ಅವರ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಭರ್ಜರಿ ಸಿದ್ಧತೆ ಆಗ್ತಾ ಇದೆ. ಮಾಜಿ ಸಚಿವ ಸಾರಾ ಮಹೇಶ್ ಅವರ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕೆಆರ್ ನಗರದ ರೇಡಿಯೋ ಮೈದಾನದಲ್ಲಿ ಭರ್ಜರಿ ಸಿದ್ಧತೆಗಳು ನಡೆಯುತ್ತಿದ್ದು, ಪಟ್ಟಣದ ಪ್ರಮುಖ ರಸ್ತೆಗಳು ಹಾಗೂ ವೃತ್ತಗಳು ವಿಶೇಷ ಅಲಂಕಾರದಿಂದ ಕಂಗೊಳಿಸುತ್ತಿವೆ. ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ಪಟ್ಟಣವನ್ನ ಮಿನಿ ದಸರಾ ಮಾದರಿಯಲ್ಲಿ ಶೃಂಗಾರಗೊಳಿಸಲಾಗಿದ್ದು, ವಿವಿಧ ಬಣ್ಣಗಳ ವಿದ್ಯುತ್ ದೀಪಗಳು, ಅಲಂಕಾರಿಕ ತೋರಣಗಳು ಹಾಗೂ ಶುಭಾಶಯ ಫಲಕಗಳು ಸಾರ್ವಜನಿಕರ ಗಮನ ಸೆಳೆಯುತ್ತಿವೆ. ಸಾರಾ ಮಹೇಶ್ ಅವರ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲು ಸಿದ್ಧತೆ ನಡೆಸಿದ್ದು, ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸುವ ನಿರೀಕ್ಷೆ ಇದೆ. ಹುಟ್ಟುಹಬ್ಬದ ಸಂಭ್ರಮದ ಅಂಗವಾಗಿ ವಿವಿಧ ಸಾಮಾಜಿಕ ಹಾಗೂ ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಸಿದ್ಧತೆ ನಡೆಯುತ್ತಿದೆ. ಪಟ್ಟಣಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು, ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದೆ. ವಿಶೇಷವಾಗಿ ಅಂಕನಹಳ್ಳಿ ತಿಮ್ಮಪ್ಪ ಕಳೆದ 15 ದಿನಗಳಿಂದ ಕಾರ್ಯಕ್ರಮದ ಯಶಸ್ವಿಗೊಳಿಸಲು ಸಲುವಾಗಿ ಸಾಕಷ್ಟು ಶ್ರಮ ವಹಿಸುತ್ತಿದ್ದಾರೆ. ಮಾಜಿ ಸಚಿವರು ಸಾರಾ ಮಹೇಶ್ ಅವರ 60ನೇ ವರ್ಷದ ಬಹುದೊಡ್ಡ ಹುಟ್ಟುಹಬ್ಬದ ಸಂಭ್ರಮಾಚರಣೆ ನಡೀತಾ ಇದೆ. ಕೃಷ್ಣರಾಜನಗರ ತಾಲೂಕು ಮತ್ತು ಸಾಲಿಗ್ರಾಮ ತಾಲೂಕಿನ ಪ್ರತಿ ಗ್ರಾಮಗಳಲ್ಲೂ ಕೂಡ ಸಾರಾ ಮಹೇಶ್ ಅವರ ಫ್ಲೆಕ್ಸ್ ಹಾಗೆ ಬ್ಯಾನರ್ಗಳು ಕೂಡ ತುಂಬ ರಾರಾಜಿಸ್ತಾ ಇದ್ದಾವೆ. ಇವತ್ತು ಕೆಆರ್ ನಗರ ತಾಲೂಕಲ್ಲಿ ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಏನೇನು ಸಿದ್ಧತೆಗಳಾಗ್ತಾ ಇದೆ, ಏನೇನು ಕಾರ್ಯಕ್ರಮಗಳಿದೆ ಅಂತ ನಾನು ಮಾತಾಡಿಸ್ತೀನಿ. ಪ್ರಮುಖವಾಗಿ ವಕೀಲರು ಅಂಕನಹಳ್ಳಿ ತಿಮ್ಮಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಾಳೆ ಕಾರ್ಯಕ್ರಮ. ನಮಸ್ಕಾರ ಸರ್. ನಾವು ಈ ರಾಷ್ಟ್ರದಲ್ಲಿ ನಾಡ ಹಬ್ಬಗಳನ್ನ ನೋಡಿದ್ವಿ. ಸ್ವತಂತ್ರ ದಿನಾಚರಣೆ ಹಾಗೂ ರಿಪಬ್ಲಿಕ್ ಡೇ ಅನ್ನ. ಆ ಸಂದರ್ಭದಲ್ಲೂ ಕೂಡ ಆಡಳಿತ ಕೆಲವೊಂದು ಕಾರ್ಯಕ್ರಮಗಳನ್ನ ಅರ್ಥಪೂರ್ಣವಾಗಿ ಮಾಡ್ತಾ ಇತ್ತು. ಆದ್ರೆ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕೃಷ್ಣರಾಜನಗರ ತಾಲೂಕು ಮತ್ತು ಸಾಲಿಗ್ರಾಮ ತಾಲೂಕು ಹಾಗೂ ಕೆಆರ್ ನಗರ ಪಟ್ಟಣ ಇತಿಹಾಸದಲ್ಲಿ ಎಂದೂ ಕೂಡ ಈ ಒಂದು ಕಾರ್ಯಕ್ರಮದ ರೀತಿ ಯಾವ ಕಾರ್ಯಕ್ರಮವನ್ನು ಕೂಡ ನಾವು ನೋಡಿಲ್ಲ, ಕೇಳೂ ಕೂಡ ಇಲ್ಲ. ಕಾರಣ, ಒಬ್ಬ ಜನನಾಯಕ ಆದವನು ಜನಸೇವೆಯೇ ನನ್ನ ಧ್ಯೇಯ ಅಂತಕ್ಕಂಥ ಒಂದು ಗುರಿಯನ್ನ ಇಟ್ಕೊಂಡು ಕಳೆದ 23 ವರ್ಷಗಳಿಂದ ರಾಜಕೀಯ ಕ್ಷೇತ್ರದಲ್ಲಿ ತನ್ನದೇ ಆದ ವೈಯಕ್ತಿಕ ಕಾರ್ಯಕ್ರಮಗಳ ಜೊತೆಗೆ ಸರ್ಕಾರಿ ಸವಲತ್ತುಗಳನ್ನ ತಂದು ಶಾಸಕರಾಗಿ, ಮಂತ್ರಿಗಳಾಗಿ, ಪ್ರತಿ ಮನೆಯ ಮಗನಾಗಿ ಎಲ್ಲರ ಮನಸ್ಸಿನಲ್ಲಿ ಜಾಗ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ನಿಜವಾಗ್ಲೂ ಕೂಡ ಅರ್ಥಪೂರ್ಣ ಬದುಕಿನ ಒಂದು ಯಶಸ್ಸು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಸರ್. ನಾಳೆ ಅಂದಾಜು ಎಷ್ಟು ಜನ ಸೇರ್ಬೋದು ಸರ್? ಸುಮಾರು 25ರಿಂದ 30 ಸಾವಿರ ಜನಗಳು ಸೇರ್ತಾರೆ ಅಂತಕ್ಕಂಥ ನಿರೀಕ್ಷೆ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಾಲಿಗ್ರಾಮ ತಾಲೂಕಿನ ಗಡಿ ಭಾಗವಾದಂತ ಬೆಟ್ಟಳ್ಳಿ, ಮನಗನಹಳ್ಳಿ, ಸೀಗೋಳು, ಎರೆಮನಗನಹಳ್ಳಿ, ಚೆನ್ನಂಗೆರೆ ಮತ್ತು ಹಳ್ಳಿ ಮೈಸೂರು ಗಡಿ ಭಾಗದಿಂದ ಹಿಡಿದು ಈ ಕಡೆ ದೊಡ್ಡಕೊಪ್ಪಲು ಗಡಿ ಭಾಗದಿಂದ, ಈ ಕಡೆ ನಮ್ಮ ಮಾರ್ಚಳ್ಳಿ ಮತ್ತೆ ಮೂಲೆಪೆಟ್ಲು ಭಾಗಗಳಿಂದ, ಹುಣಸೂರು ಗಡಿ ಭಾಗದಿಂದ, ಪ್ರತಿ ಗ್ರಾಮಗಳಿಂದನೂ ಕೂಡ ಜನಗಳು ಬರೋದ್ರ ಜೊತೆಗೆ ಊರಿನಲ್ಲಿ ಸಾರಾ ಮಹೇಶ್ ರವರ ಫ್ಲೆಕ್ಸು ಬ್ಯಾನರ್ನ ಕಟ್ಟೋದ್ರ ಜೊತೆಗೆ ತಳಿರು ತೋರಣಗಳನ್ನ ಕಟ್ಟಿ ದೇವಸ್ಥಾನಗಳಲ್ಲಿ ಪೂಜಾ ವಿಧಿವಿಧಾನಗಳಲ್ಲಿ ಅವರ ಹೆಸರಿನಲ್ಲಿ ಪೂಜೆಯನ್ನ ಮಾಡಿಸ್ತಕ್ಕಂತ ಕೆಲಸಕ್ಕೆ ನಮ್ಮ ಕಾರ್ಯಕರ್ತರು ಪ್ರವೃತ್ತರಾಗಿದ್ದಾರೆ. ನಾಳೆ ಪ್ರಮುಖವಾಗಿ ಸಾಮಾಜಿಕ ಸೇವಾ ಕಾರ್ಯಗಳು ಯಾವ್ದಿದೆ? ಸಾಮಾಜಿಕ ಸೇವಾ ಕಾರ್ಯಗಳು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತ ಸಾರಾ ಮಹೇಶ್ ಅವರ ಆದಿನಲ್ಲಿಯೇ ಅವರ ಸುಪುತ್ರರಾದಂತ ಡಾಕ್ಟರ್ ಧನುಷ್ ರವರ ಮುಖೇನ ಎಲ್ಲಾ ವಿಭಾಗದ ವೈದ್ಯರು ಕೂಡ ಇಲ್ಲಿ ಬಂದು ಈ ತಾಲೂಕಿನ ಜನಗಳಿಗೆ ಉಚಿತವಾಗಿ ಮತ್ತೆ ಏನು ಚಿಕಿತ್ಸೆ ನೀಡೋದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಔಷಧೋಪಚಾರಗಳನ್ನು ಕೂಡ ನೀಡೋದು ಅಂತ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಮಡಿವಾಳ ಸಮಾಜಕ್ಕೆ ಮತ್ತು ನಯನಕ್ಷತ್ರಿಯ ಸಮಾಜಕ್ಕೆ ಮತ್ತೆ ರೈತರಿಗೆ ಹಾಗೂ ಕಾರ್ಮಿಕರಿಗೆ, ಡೈರಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಪಂಚಾಯತಿನಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಮಹಿಳೆಯರಿಗೆ, ಹೀಗೆ ವಿನೂತನವಾಗಿ ನೂರಾರು ಕಾರ್ಯಕ್ರಮಗಳನ್ನ ಇಟ್ಕೊಂಡು ಮಕ್ಕಳುಗಳಿಗೆ ಈ ಹಿಂದೆ ಮಹೇಶ್ ರವರು ಏನು ಫಿಕ್ಸೆಡ್ ಇಟ್ಟಿದ್ರು ಆ ಫಿಕ್ಸೆಡ್ ಇಟ್ಟದಂತಹ ಬಾಂಡ್ಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ಕಾರ್ಯಕ್ರಮಗಳ ಫಲಾನುಭವಿಗಳಿಗೆ ನಾಳೆ 3ರಿಂದ 5 ಕೋಟಿ ರು ವೆಚ್ಚದಲ್ಲಿ ಒಂದು ಸೇವೆ ಆಗ್ತಾ ಇದೆ. ಮಕ್ಕಳಿಗೆ ಈಗಾಗ್ಲೇನೆ 25,000 ಮಕ್ಕಳಿಗೆ ಉಚಿತ ನೋಟ್ಬುಕ್ಗಳನ್ನ ಕೊಡ್ಲಾಗಿದೆ ಸರ್. ನಾಳೆ ಹುಟ್ಟುಹಬ್ಬದ ದಿನದಲ್ಲೇ ಏನಾದ್ರು ಇನ್ನೂ 1 ವರ್ಷ ಚುನಾವಣೆ ಐತೆ, ನಾಳೆ ಏನಾದ್ರು ರಣಕಹಳೆ ಊದ್ತೀರಾ ಹುಟ್ಟುಹಬ್ಬದ ಮುಖಾಂತರ? ನೋಡಿ, ಇದು ಹುಟ್ಟಿದ ದಿನ ರಾಜಕೀಯ ಮಾತಾಡ್ತಕ್ಕಂಥದ್ದು ಅಪ್ರಸ್ತುತ. ಕೃಷ್ಣರಾಜನಗರ ತಾಲೂಕಿನಲ್ಲಿ ನಾನು ಪ್ರಯಾಸ 25-26 ವರ್ಷ ವಿದ್ಯಾರ್ಥಿ ಜೀವನದಲ್ಲಿ ಕೆಆರ್ ನಗರಕ್ಕೆ ಬಂದಂಥದ್ದು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಈ ಪಟ್ಟಣ ವಧುವಿನ ರೀತಿ ಶೃಂಗಾರಗೊಂಡು ದಸರಾ ಸಂಭ್ರಮಾಚರಣೆ ರೀತಿ ಆಗಿದೆ ಅಂತ ಅಂದ್ರೆ ಅದಕ್ಕೆ ಕಾರಣ
ಇಲ್ಲಿಯ ಮಹೇಶ್ ಅಣ್ಣರವ್ರ ಮೇಲಿನ ಅಭಿಮಾನ ಮತ್ತೆ ಮಹೇಶ್ ಅಣ್ಣ ಬೇಕು ಅಂತಕ್ಕಂಥ ಕೂಗು ಇವತ್ತು ಈ ಕೃಷ್ಣರಾಜನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಲ್ಲೆಡೆ ಕೇಳ್ತಾ ಇದೆ. ಇಲ್ಲಿ ಸಾರಾ ಮಹೇಶ್ ಅಣ್ಣರವರ ವರ್ಚಸ್ಸು, ಅವರ ಸೇವೆ ಈ ಕ್ಷೇತ್ರಕ್ಕೆ ಶಾಶ್ವತವಾಗಿ ಬೇಕು ಅಂತಕ್ಕಂಥ ಹಂಬಲ ಇದೆಯಲ್ಲ, ಹಂಬಲ ಬರುವ ದಿನಗಳಲ್ಲಿ ಸಾರಾ ಮಹೇಶ್ ಅಣ್ಣರವರ ಗೆಲುವಿಗೆ ಈ ಒಂದು ಕಾರ್ಯಕ್ರಮನು ಕೂಡ ಮುನ್ನುಡಿ ಆಗ್ತದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ.